ಸುಮ್ಮನೆ ವೃಥಾ ಪ್ರಯತ್ನ ಮಾಡಬೇಡ ಮೂಢ. ನೀನ್ ಏನೇ ಮಾಡಿದ್ರು ನನ್ನ ಭಕ್ತೆನ ಏನು ಮಾಡೋದಿಕ್ಕಾಗೋದಿಲ್ಲ. ಹೌದಾ? ನನ್ ಶಕ್ತಿ ಮೇಲ ಇಲ್ಲ ನಿನ್ ಶಕ್ತಿ ಮೇಲ ಅಂತ ನೋಡೋಣ. ನನ್ನ ಭಕ್ತಿಗೆ ನೀನೇನು ಮಾಡಲಾಗುವುದಿಲ್ಲ. ಹೋಗ್ತಾ ಇರು. ಕಮಲಮ್ಮ, ಭೈರವಿ ಇಲ್ಲಿ ಮೇಲ್ಗಡೆ ಇರ್ಬೇಕಮ್ಮ. ಸರಿ, ಹೋಗಿ ಕರ್ಕೊಂಡು ಬನ್ನಿ. ಹೇಳಿ ಅಶೋಕ್. ಹಾ ಶುಗಾಮಿ, ನೋಡು, ನೀನೇನು ಹಾಸ್ಪಿಟ್ಲಿಗೆ ಬರೋದು ಬೇಕಾಗಿಲ್ಲ. ಡಾಕ್ಟ್ರು ಅಭಿರಾಮನ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾವೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ. ಆಯಿತು, ನೀವು ಜೊತೆಲಿ ಇದು ಅವಳನ್ನ ಕರ್ಕೊಂಡು ಬನ್ನಿ. ಮತ್ತೆ ಅಭಿರಾಮಿಗೆ ಡ್ರೆಸ್ ಎಲ್ಲ? ಹಾಂ, ಅದೆಲ್ಲ ವ್ಯವಸ್ಥೆ ಆಗಿದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಮನೇಲಿ ಆರತಿ ವ್ಯವಸ್ಥೆ ಮಾಡ್ಕೊ. ಸರಿ ಅಶೋಕ್. ಅಮ್ಮೋರೇ, ಎಲ್ಲಿ ಭೈರವಿ? ಅವಳಿಲ್ಲೇ ಹುಡುಗರ ಜೊತೆ ಆಟ ಆಡಕ್ ಹೋಗಿರ್ಬೇಕು, ರೂಮಲ್ಲಿ ಇಲ್ಲ. ಹೌದಾ, ಸರಿ ಹೋಗ್ಲಿ. ಕಮಲಮ್ಮ, ಅಭಿರಾಮಿನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ನೀವು ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊಳ್ಳಿ. ಸರಿ ಅಮ್ಮ. ಹೇಳು ಆದಿ. ಗುರುಜಿ, ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕು. ಫ್ರೀ ಇದ್ದೀರಾ? ಮಾತಾಡು ಆದಿ. ನಾನು ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸ್ದೆ. ಅದ್ರ ಆತ್ಮ ಆಚೆ ಹೋಗೋದನ್ನ ನನ್ನ ಕಣ್ಣಾರ ನೋಡ್ದೆ.